ನನಗದು ಅದ್ರ ಬಗ್ಗೆ ಚರ್ಚೆ ಮಾಡೋದು ನಾನು ಅಂದ್ರೆ ಹೇಳಿದ್ರು ಬೇಡ ಅದು ಆಗ ಬಿಡ ಹಂಗಾದ್ರೆ ನಾವು ಅದನ್ನು ಕಾನೂನು ಬಂದ ಏನು ತಗೋಬೇಕಾಗಿ ತಗೋತೀವಿ. ಯಾವುದು ರಸ್ತೆ ಕ್ರೀಡಾಗುಡಿಗೆ ಆಕ್ಟಿವ್ ಈಗ 5 ಕೋಟಿ ಕೊಟ್ಟಿದ್ದೀವಿ ಬರ್ಕೋದು ಆಯ್ತು. ಕಳಪೆ ಕಾಮಗಾರಿ ನಡೆದ್ರೆ ಕ್ರಮ, ಸಚಿವ ಶಿವರಾಜ್ ತಂಗಡಗಿ ಎಚ್ಚರಿಕೆ. ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಕಳಪೆ ಕಾಮಗಾರಿ ನಡೆದಿದ್ರೆ ಅಂತವರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರೂ ಆದ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿರವರು ಎಚ್ಚರಿಕೆ ನೀಡಿದ್ದಾರೆ. ಗಂಗಾವತಿ, ಕನಕಗಿರಿ, ಕರಾಟಗಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮುಖ್ಯಮಂತ್ರಿ ರಾಷ್ಟ್ರೀಯ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ಕೆಕೆಆರ್ಡಿಬಿ ಇಲಾಖೆ ವ್ಯಾಪ್ತಿಯಲ್ಲಿ ಕಾಮಗಾರಿಗಳು ಕಳಪೆ ಮಟ್ಟದ ಕಾಮಗಾರಿಗಳು ನಡೆಯುತ್ತಿದ್ದಾವೆ ಎಂದು ಪ್ರಶ್ನಿಸಿದ್ದಾಗ ಸುದ್ದಿಗಾರರೊಂದಿಗೆ ಮಾತನಾಡಿದ್ದ ಅವರು, ಈ ಸಂಬಂಧ ಪೂರಕ ದಾಖಲೆಗಳ ಸಮೇತ ನನ್ನ ಗಮನಕ್ಕೆ ತಂದರೆ ಕ್ರಮ ವಹಿಸುತ್ತೇನೆ ಎಂದಿದ್ದಾರೆ. ಕಳಪೆ ಗುಣಮಟ್ಟದ ರಸ್ತೆ ಕಾಮಗಾರಿ ನಡೆದಿದ್ರೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಸಹಿಸಲು ಸಾಧ್ಯವಿಲ್ಲ. ಕಳೆದ ಕೆಡಿಪಿ ಸಭೆಯಲ್ಲಿ ಕೆಕೆಆರ್ಡಿಬಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಎಚ್ಚರಿಕೆ ಕೂಡ ನೀಡಲಾಗಿದೆ ಎಂದು ಪ್ರಶ್ನೆಯೊಂದಕ್ಕೆ ಸಚಿವರು ಪ್ರತಿಕ್ರಿಯಿಸಿದ್ದರು. ಯಾವುದೇ ಕಾಮಗಾರಿ ಇದ್ದರೂ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಕಾಮಗಾರಿ ಪ್ರಗತಿ ಪರಿಶೀಲನೆ ನಡೆಸಬೇಕು. ಯಾವುದೇ ಕಳಪೆ ನಡೆದರೂ ಅಧಿಕಾರಿಗಳ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗುವುದು. ಇದೀಗ ತಾವು ಹೇಳುತ್ತಿರುವ ಕಾಮಗಾರಿ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದರು. ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದ್ದಾವೆ ನಿಮ್ಮ ನೇತೃತ್ವದಲ್ಲಿ. ಆದರೂ ಕೂಡ ಗಂಗಾವತಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನೆಪ ಮಾಡಿಕೊಂಡು ಕಳಪೆ ಕಾಮಗಾರಿಗಳಾಗ್ತಿದ್ದಾವೆ. ಅದರ ಬಗ್ಗೆ ಏನು ಹೇಳ್ತೀರಿ ಸರ್? ಕಳಪೆ ಕಾಮಗಾರಿ ಯಾವುದಾಗಿದೆ ಅಂತ ಗಮನಕ್ಕೆ ತಂದರೆ ಅವ್ರ ಮೇಲೆ ಕ್ರಮ ವಹಿಸ್ತೀನಿ ಜಿಲ್ಲಾ ಮಂತ್ರಿಯಾಗಿ. ಆಮೇಲೆ ಮುಖ್ಯಮಂತ್ರಿ ಗ್ರಾಮೀಣ ಯೋಜನೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಸಂಪೂರ್ಣವಾಗಿ ಬೋಕಸ್ ಬಿಲ್ ಆಗಿದಾವೆ ಅಂತೇಳಿ ವರದಿ. ಅದಕ್ಕೆ ನಾನೇನು ಹೇಳ್ತೀನಿ, ಅಂಥದ್ದು ಯಾವುದಾಗಿದೆ ಅದನ್ನು ಪೂರ್ಣ ನನಗೆ ಮಾಹಿತಿ ಒದಗಿಸಿದರೆ ಅವ್ರ ಮೇಲೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳಿಸಿ ಅವ್ರ ಮೇಲೆ ಕ್ರಮ ವಹಿಸುವಂಥ ಕೆಲಸವನ್ನು ಮಾಡ್ತೀನಿ. ಆ ಇಲಾಖೆ ಅಧಿಕಾರಿಗೂ ತೊಂದರೆ ಸಮಸ್ಯೆಗಳಾಗುತ್ತೆ ಮತ್ತು ಅಲ್ಲಿರೋಂಥ ಯಾರಿದ್ದಾರೆ ಅಂತ ನನಗೆ ಡಾಕ್ಯುಮೆಂಟ್ಸನ್ನು ಒದಗಿಸಿ ಸರ್. ಹೇಳೋದಕ್ಕಿಂತ ಡಾಕ್ಯುಮೆಂಟ್ಸನ್ನು ಕೊಡುವಂಥ ಕೆಲಸ ಅಧಿಕಾರಿಗಳಿಗೆ ಕ್ಲಾರಿಫಿಕೇಶನ್ ಕೇಳಿದಾಗ ಸರಿಯಾದ ಮಾಹಿತಿ ರೀತಿಯಲ್ಲಿ ಕೂಡ ಕೊಡ್ತಾ ಇಲ್ಲ. ಕೆಕೆಆರ್ಡಿಎಲ್ ಆಫೀಸರ್ ಸರ್ ಕೊಪ್ಪಳದಿಂದ ದೇವರಾಜ್ ಅನ್ನೋ ಒಬ್ಬ ಅಭಿಯಂತರ ಇದ್ದಾರೆ. ಮಹಾರಾಣಾ ಪ್ರತಾಪ್ ಸಿಂಗ್ ಸರ್ಕಲಿಂದ ಇಂದಿರಾ ಗಾಂಧಿ ಸರ್ಕಲ್ ಅವ್ರಿಗೆ ಅಲ್ಲಿ ಏನು ರಸ್ತೆ ನಡೀತಿದಲ್ಲ ಸರ್, ಅದು ಎಸ್ಟಿಮೇಷನ್ ಕಾಪಿ ಕೊಡ್ತಾ ಇಲ್ಲ. ಕೇಳಿದ್ರೆ ನಿಮ್ಗೆ ಯಾಕೆ ಬೇಕು ಹೆಂಗೆ ಅಂತ ಹೇಳ್ತಿದ್ದಾರೆ ಬಂದು. ಆಮೇಲೆ ಅದು ಟಾರ್ ಹಾಕ್ತಿದ್ರಲ್ಲ ಸರ್, ಅರ್ಧ ಇಂಚು ಕೂಡ ದಪ್ಪ ಇಲ್ಲ, ಅಷ್ಟು ಕಳಪೆ ಆಗ್ತಿದೆ. ಕೆಕೆಆರ್ಡಿಬಿ ಅಧಿಕಾರಿಗಳಿಗೆ ಮೊನ್ನೆ ಕೆಡಿಪಿ ಒಳಗೆ ಈಗಾಗಲೇ ಅವ್ರಿಗೆ ನಾನು ಚೆನ್ನಾಗಿ ಅವ್ರಿಗೆ ಕ್ಲಾಸ್ ತಗೋತೀನಿ. ಈಗ ನೀವು ಹೇಳಿದ್ರಲ್ಲ ಇಂದಿರಾ ಗಾಂಧಿ ಸರ್ಕಲಿಂದ ಮಹಾರಾಣಾ ಪ್ರತಾಪ್ ಸಿಂಗ್ ಸರ್ಕಲ್ ವರೆಗೂ ಈ ಸದ್ಯ ನಾನು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾತಾಡ್ತೀನಿ. ನನಗದು ಅದ್ರ ಬಗ್ಗೆ ಚರ್ಚೆ ಮಾಡೋದು ನಾನು ಅಂದ್ರೆ ಹೇಳಿದ್ರು ಬೇಡ ಅದು ಆಗ ಬಿಡ ಹಂಗಾದ್ರೆ ನಾವು ಅದನ್ನು ಕಾನೂನು ಬಂದ ಏನು ತಗೋಬೇಕಾಗಿ ತಗೋತೀವಿ. ಯಾವುದು ರಸ್ತೆ ಕ್ರೀಡಾಗುಡಿಗೆ ಆಕ್ಟಿವ್ ಈಗ 5 ಕೋಟಿ ಕೊಟ್ಟಿದ್ದೀವಿ ಬರ್ಕೋದು ಆಯ್ತು.